ಫ್ರೆಂಡ್ಸ್, ಹಲೋ ವಿವರ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಸ್ವಯಂ ಕಲಿಕೆ ನೋಡಿ ಕಲಿ. ಇವತ್ತಿನ ದಿನ ಕರ್ಬೂಜ ತಂದಿಟ್ಕೊಂಡಿದ್ದೀನಿ. ಸೊ ಬೇಸಿಗೆಗಾಲ ಶುರು ಆಯಿತು. ಸೊ ಕರ್ಬೂಜದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ. ಬೇಸಿಗೆಗಾಲ ಶುರುವಾಯಿತು, ತುಂಬ ಬೇಸಿಗೆ ಇರೋದ್ರಿಂದ ಸೊ ದೇಹಕ್ಕೆ ತಂಪು ಮಾಡ್ಕೋಬೇಕು. ಹೇಗೆ ತಂಪು ಮಾಡ್ಕೊಳ್ಳೋದು ಅನುಪಮ ಅಂತ ಕೇಳಿದ್ರೆ, ಕರ್ಬೂಜ, ಸಬ್ಜಾ ಬೀಜ ಅಂದರೆ ಕಾಮಕಸ್ತೂರಿ ಅಂತ ಏನು ಹೇಳ್ತೀವಿ, ಆ ಬೀಜ ಮತ್ತು ಪುದೀನ ಜ್ಯೂಸು, ಈ ರೀತಿ ಎಲ್ಲ ಜ್ಯೂಸಸ್ ನಿಂಬೆಹಣ್ಣಿನ ಜ್ಯೂಸು, ಈ ಥರ ಎಲ್ಲ ಜ್ಯೂಸಸ್ ತೊಗೊಳ್ತಾ ಇದ್ದರೆ ಆಟೋಮೆಟಿಕ್ಲಿ ಬಾಡಿ ಕೂಲ್ ಆಗುತ್ತೆ. ಈ ಬಿಸಿಲುಗಾಲದಿಂದ ಏನಾಗುತ್ತೆ, ಮಕ್ಕಳಿಗೆ ಡಿಹೈಡ್ರೇಷನ್ ಅಂತ ಏನು ಹೇಳ್ತೀವಿ, ಅಂದರೆ ಲೈಕ್ ಜೀರ್ಣ ಆಗದೆ ಬೇದಿ ಆಗೋದು ಆ ರೀತಿ ಎಲ್ಲ ಶುರುವಾಗುತ್ತೆ. ಆ ಟೈಮ್ನಲ್ಲಿ ಈ ಥರ ಕರ್ಬೂಜ, ಮಜ್ಜಿಗೆ, ಎಳ್ನೀರು, ನಿಂಬೆಹಣ್ಣಿನ ಜ್ಯೂಸ್ ಇದನ್ನೆಲ್ಲ ಕೊಡ್ತಾ ಬನ್ನಿ. ಸೊ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಇಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ, ಆನಂತರ ಐಸ್ ಕ್ಯೂಬ್ಸ್. ಮಕ್ಳಿಗಾದರೆ ನೀವು ಐಸ್ ಕ್ಯೂಬ್ಸ್ ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಬೋದು. ಮಕ್ಳು ಕೊಡೋದಾದರೆ ಹಾಲು ಹಾಕಿ, ಇಲ್ಲಾಂದರೆ ಬೇಡ. ನಾನು ಹಾಲನ್ನ ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡಿದ್ದೆ. ಸೊ ಇದು ಆಲ್ರೆಡಿ ಸ್ವಲ್ಪ ಫುಲ್ ಚಿಲ್ಡ್ ಆಗಿದೆ ಮತ್ತು ಐಸ್ ಆಗಿದೆ. ಮತ್ತು ಶುಗರ್ ನೋಡ್ಕೊಂಡು ಹಾಕಿ ಆನಂತರ ಕರ್ಬೂಜ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಫ್ರೆಂಡ್ಸ್, ನಾನು ಈಸಿ ಮೆಥಡ್ ಹೇಳ್ಕೊಡ್ತೀನಿ, ಹೇಗೆ ಕರ್ಬೂಜನ ಈಸಿಯಾಗಿ ಸುಲಭವಾಗಿ ತೆಗೆಯೋದು ಅಂತ. ಓಕೆ ನೋಡಿ ಫ್ರೆಂಡ್ಸ್, ನಾನೇನು ಮಾಡ್ತೀನಿ, ಈ ರೀತಿ ಓಪನ್ ಮಾಡಿಬಿಟ್ಟು ಜಸ್ಟ್ ಸ್ಪೂನಲ್ಲಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂದರೆ, ನೋಡ್ತಿದ್ದೀರಲ್ಲ, ಈ ರೀತಿ ತೆಗೆದುಬಿಟ್ರೆ ಆಯಿತು. ಒಂದೇ ಒಂದು ನಿಮಿಷಕ್ಕೆ ಇದು ಬಂದ್ಬಿಡತ್ತೆ. ನಿಮಿಷನೂ ಬೇಡ, ಜಸ್ಟ್ ಸೆಕೆಂಡ್ಸ್ಗಳು ಸಾಕು. ಓಕೆ, ಡನ್. ನೋಡ್ತಿದ್ದೀರಲ್ಲ, ಈಗ ಇದನ್ನು ನಾನೇನು ಮಾಡ್ತೀನಿ ಅಂದರೆ, ನೋಡಿ ಈ ರೀತಿ ಸ್ಲೈಸಸ್ ಮಾಡ್ತಾ ಹೋಗ್ತೀನಿ. ಮೇಡಮ್ ಮೇಲ್ಗಡೆ ಸಿಪ್ಪೆ ತೆಗ್ದಲ್ವಾ ಮಾಡೋದು ಅನ್ನೋದು ಬದಲು ನೋಡಿ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ತುಂಬ ಸುಲಭವಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಐ ಥಿಂಕ್ ಹಾಂ ಕಾಣಿಸ್ತಿದೆ. ಓಕೆ ನೋಡಿ, ಈ ರೀತಿ ಸಿಪ್ಪೆಗಳನ್ನೆಲ್ಲ ತೆಗೆದು ಈ ರೀತಿ ಇಟ್ಕೊಳ್ಳಿ. ನೀವು ಸಿಪ್ಪೆಲ್ಲ ತೆಗೆದು ಮಾಡೋದಕ್ಕಿಂತ ಇದು ಈಸಿ ಮೆಥಡ್ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ನಾನೇನು ಮಾಡ್ತೀನಿ, ಈಗ ಕಂಪ್ಲೀಟಾಗಿ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಚಾಪ್ ಮಾಡೋದ್ರಿಂದ ತುಂಬ ಸುಲಭವಾಗಿ ಆಗುತ್ತೆ ಮತ್ತು ನಿಮಗೆ ಶೋಧಿಸ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಸ್ನೇಹಿತರೆ, ನಾನೇನು ಮಾಡ್ತೀನಿ, ಈಗ ನಾನು ಇಟ್ಕೊಂಡಿರುವಂತಹ ಕರ್ಬೂಜನ ಇದಕ್ಕೆ ಹಾಕ್ಕೊಳ್ತಾ, ಐಸ್ ಕ್ಯೂಬ್, ಸಕ್ಕರೆ ಮತ್ತು ಈ ಹಾಲು. ಓಕೆ ನೋಡಿ, ಈಗ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಹಾಂ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ, ತುಂಬ ಪೌಷ್ಟಿಕಾಂಶದಿಂದ ಕೂಡಿರುವಂತಹ ಒಂದು ಜ್ಯೂಸ್. ನೋಡಿದ್ರಿ ಅಲ್ವಾ, ಇಷ್ಟ ಇವತ್ತೊಂದು ರೆಸಿಪಿ. ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವಾ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ ನೋಡಿ ಕಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.